ಬಿಳಿ ನೊಣ ಅಥವಾ ರೂಗೋಸ್ ವೈಟ್ ಫ್ಲೈ ಅಂತ ಏನು ಹೇಳ್ತೀವಿ, ಇದು ತೆಂಗಿನಲ್ಲಿ ಒಂದು ಪ್ರಮುಖವಾದಂತ ಪೀಡೆ. ಈ ಪೀಡೆನೆ ನಾವು ತೆಂಗಿನಲ್ಲಿ ಹತೋಟಿ ಮಾಡ್ಬೇಕಾದ್ರೆ ಸಮಗ್ರ ಪೀಡೆನ ಮೂಲಕ ನಾವು ಇದನ್ನ ಹತೋಟಿ ಮಾಡಬಹುದು. ಮೊದಲನೇದು ಏನಪ್ಪಾ ಅಂತಂದ್ರೆ ಈ ಹಳದಿ ಅಂಟು ಬಲೆ ಅಂತ ಏನ್ ಕರಿತೀವಿ, ಇದನ್ನ ನಾವು ಎಕರೆಗೆ 15ರಿಂದ 20ರಷ್ಟು ನಾವು ಇದನ್ನ ಹಳದಿ ಅಂಟು ಬಲೆನ ನಾವು ಹಾಕ್ಬೇಕು. ಈ ಹಳದಿ ಬಣ್ಣಕ್ಕೆ ಏನಾಗುತ್ತೆ, ಬಿಳಿ ನೊಣ ಆಕರ್ಷಕವಾಗಿ ಬಂದು ಅದು ಮೇಲ್ಗಡೆ ಕೂರುತ್ತೆ. ಅವಾಗ ಇಲ್ಲಿ ಸ್ಟಿಕ್ಕಿ ಸಬ್ಸ್ಟೆನ್ಸ್ ಇರೋದ್ರಿಂದ ಅದು ಮತ್ತೆ ಆರೋಗ್ಯಕ್ಕೆ ಸಾಧ್ಯವಾಗಲ್ಲ. ಎರಡನೇದು ಒಂದು ಪ್ಯಾರಾಸಿಟೈಡ್ಸ್ ಅಂತ ಕರಿತೀವಿ, ಅಂದ್ರೆ ಅದನ್ನ ನಾವೇನ್ ಮಾಡೋದು ಎನ್ಕಾರ್ಸಿಯ ಗುಡ್ಡೆಲೋಪ ಅಂತ. ಅದನ್ನ ನಾವು ತೆಂಗಿನ ಮರಕ್ಕೆ ಬಿಡೋದ್ರಿಂದ ಈ ಎನ್ಕಾರ್ಸಿಯ ಗುಡ್ಡೆಲೋಪ ಬಿಳಿ ನೊಣಗಳನ್ನ ಹುಡುಕಿ ಅದ್ರ ಮೇಲೆ ಮೊಟ್ಟೆ ಇಟ್ಟು ಈ ಬಿಳಿ ನೊಣನ ಸಾಯಿಸುತ್ತೆ. ಮೂರನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಜೈವಿಕ ಪೀಡೆನಾಶಕನೂ ಇದೆ, ಅದು ಐಸೇರಿಯಾ ಲಿಂಡೆನಿ ಅಂತ. ಇದು ಬೋತ್ ಪೌಡರ್ ಫಾರ್ಮ್ ಅಲ್ಲೂ ಸಿಗುತ್ತೆ, ನಮಗೆ ಲಿಕ್ವಿಡ್ ಫಾರ್ಮ್ ಅಲ್ಲೂ ಸಿಗುತ್ತೆ. ಪೌಡರ್ ಫಾರ್ಮ್ ಆದ್ರೆ 5 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಮಿಶ್ರಣ ಮಾಡಿ ಇದನ್ನ ಒಂದು ಶಿಫಾರಸು ಸ್ಪ್ರೇ ಮಾಡಬಹುದು, ಅಥವಾ ಲಿಕ್ವಿಡ್ ಆದಲ್ಲಿ 5 ml 1 ಲೀಟರ್ ನೀರಿಗೆ ಹಾಕ್ಬಿಟ್ಟು ಒಂದು ಸ್ಪ್ರೇ ಮಾಡಿಸಬಹುದು. 4ನೇ ಪಾಯಿಂಟ್ ಬೇವಿನ ಬೇಸ್ಡ್ ಪ್ರಾಡಕ್ಟ್ಸ್ ಅಥವಾ ನೀಮ್ ಆಯಿಲ್, ಬೇವಿನ ಎಣ್ಣೆ ಅಂತ ಏನ್ ಕರಿತೀವಿ, ಇದನ್ನ 5 ml per ಲೀಟರ್ ಹಾಕಿ ಒಂದ್ಸಲ ಸಿಂಪಡಿಸಿದ್ರೆ ಈ ಬಿಳಿ ನೊಣನ ನಾವು ಸಮಗ್ರವಾಗಿ ಹತೋಟಿ ಮಾಡಬಹುದು.